ಎಕ್ಸಾಮಿನೇಷನ್ ಬರೆಯೋದು. ಈ ಎಕ್ಸಾಮ್ನಂತೂ ಯಾರು ಬರೀಬೇಕು? ಫೇಲ್ ಆದವ್ರು ಮಾತ್ರ ಬರೀಬೇಕಾ, ಇಲ್ಲ ಪಾಸ್ ಆದವ್ರು ಕೂಡ ಬರೀಬೋದಾ? ಸೊ ಯಾವ ಥರ ಪ್ರೋಸೆಸ್ ಇರುತ್ತೆ, ಸೊ ಹೆಂಗೆ ಬರೀಬೇಕು, ಸೊ ಯಾವಾಗ ಅಪ್ಲೈ ಮಾಡಬೇಕು, ಫೀಸ್ ಸ್ಟ್ರಕ್ಚರ್ಸ್ ಯಾವ ಥರ ಇರುತ್ತೆ, ಸೊ ಈ ಪೇಪರ್ ಯಾವ ಥರ ಇರ್ಬೋದು, ಪೇಪರ್ ಈಸಿ ಇರುತ್ತಾ, ಆ್ಯಾವ್ರೇಜ್ ಇರುತ್ತಾ, ಡಿಫಿಕಲ್ಟ್ ಇರುತ್ತಾ? Welcome back to Learning Academy YouTube channel. This is Purushottam. Reading all such questions in this video, I'm going to give complete informations. Don't skip video and try to watch full length video. And those who are new to my YouTube channel, please do like, share and subscribe my YouTube channel. ಸೊ ಬನ್ನಿ ಮಕ್ಕಳು, ನಾನು ನಿಮಗೆ ಈ ಒಂದು ಹೊಸ ವೀಡಿಯೋದಲ್ಲಿ ಸೆಕೆಂಡ್ ಟರ್ಮ್ ಬೋರ್ಡ್ ಎಕ್ಸಾಮಿನೇಷನ್ ಮತ್ತು ಥರ್ಡ್ ಟರ್ಮ್ ಬೋರ್ಡ್ ಎಕ್ಸಾಮಿನೇಷನ್ ಬಗ್ಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಯಾರು ಎಕ್ಸಾಮ್ಸ್ಗಳು ಬರೀಬೇಕು, ಎಕ್ಸಾಮ್ಸ್ ಯಾವಾಗ ಕರೀತಾರೆ, ಎಕ್ಸಾಮ್ಸ್ ಸ್ಟ್ರಕ್ಚರ್ ಏನಿರುತ್ತೆ, ಫೀ ಎಷ್ಟಿರುತ್ತೆ, ಸಿಲೆಬಸ್ ಏನಿರುತ್ತೆ, ಪೇಪರ್ ಯಾವ ಥರ ಇರುತ್ತೆ, ಅದ್ರ ಬಗ್ಗೆ ಎಲ್ಲ ನಿಮಗೆ ಖಂಡಿತವಾಗಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಫಸ್ಟ್ ಬಂದ್ಬಿಟ್ಟು, ಸೊ ಎಕ್ಸಾಮ್ಸ್ ಪರ್ಟಿಕ್ಯುಲರ್ಲಿ ಯಾವಾಗ ಕರೀತಾರೆ ನೋಡಿ ಮಕ್ಕಳ. ಇವಾಗ ಆಲ್ರೆಡಿ ಎವ್ರಿ ಒನ್ ಆರ್ ಎಕ್ಸ್ಪೆಕ್ಟಿಂಗ್ ರಿಸಲ್ಟ್ಸ್ ಆನ್ ಏಪ್ರಿಲ್ 10th. ಸೊ ಏಪ್ರಿಲ್ 10th ಬರುತ್ತೆ, ಇಲ್ಲಾಂದರೆ 15th ಒಳಗಡೆ, 100% 15th ಒಳಗಡೆ ಖಂಡಿತವಾಗಿ ಬರುತ್ತೆ. ಬಂದಿದ್ದ ತಕ್ಷಣದಿಂದ ಸೊ ನೀವೇನು ಮಾಡ್ಬೋದು, ರಿವ್ಯಾಲ್ಯೂಷನ್ಗೆ ಹಾಕ್ಬೋದು. ರಿವ್ಯಾಲ್ಯೂಷನ್ ಅಪ್ರಾಕ್ಸಿಮೇಟ್ಲಿ ನಿಮಗೆ 1500 ರೂಪೀಸ್ ಕಾಸ್ಟ್ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಸ್ಕ್ಯಾನಿಂಗ್ ಕಾಪಿ, ಫೋಟೋ ಕಾಫಿ ಬೇಕಂತ ಹೇಳಿದ್ರೆ ನಿಮಗೆ ಅಪ್ರಾಕ್ಸಿಮೇಟ್ಲಿ 580 ರೂಪೀಸ್ ಚಾರ್ಜ್ ಆಗುತ್ತೆ. ಸೊ ಅದು ನಿಮಗೆ ಇಮೇಲ್ ಐ ಡಿ ಮೆನ್ಷನ್ ಮಾಡಿರ್ತೀರಲ್ಲ, ಆ ಇಮೇಲ್ ಐ ಡಿಗೆ ನಿಮಗೆ ಪೇಪರ್ ಬರುತ್ತೆ. ಸೊ ನಾವು ಯು ಹ್ಯಾವ್ ಟು ಚೆಕ್ ಇಟ್ ಔಟ್ ವಿತ್ ಯುವರ್ ಆನ್ಸರ್ಸ್. ಇಫ್ ಯು ಆರ್ ಸ್ಯಾಟಿಸ್ಫೈಡ್ ವಿತ್ ಯುವರ್ ಆನ್ಸರ್, ನೋ ಪ್ರಾಬ್ಲಮ್, you can fine with your answers, no problem. Then if you want to upgrade your marks, then you can go for writing second term board examinations. ಮಕ್ಕಳು ನಿಮಗೆ ಸೆಕೆಂಡ್ ಟರ್ಮ್ ಬೋರ್ಡ್ ಎಕ್ಸಾಮಿನೇಷನ್ಸ್ ನಿಮಗೆ ಮೇ 8 ಅಥವಾ ಜೂನಲ್ಲಿ ಇರುತ್ತೆ. ಸೊ ಥರ್ಡ್ ಟರ್ಮ್ ಬೋರ್ಡ್ ಎಕ್ಸಾಮಿನೇಷನ್ಸ್ ಬಂದ್ಬಿಟ್ಟು ನಿಮಗೆ ಜುಲೈ ಲಾಸ್ಟ್ ವೀಕ್ ಅಲ್ಲ ಆಗಸ್ಟಲ್ಲಿ ಇರುತ್ತೆ. ಅರ್ಥ ಆಯ್ತಾ? ಸೊ ನಿಮಗೆ ಫಸ್ಟ್ ಟರ್ಮ್ ಬೋರ್ಡ್ ಎಕ್ಸಾಮಿನೇಷನ್ ಆಗಿರೋದ್ರಿಂದ ಇವಾಗ ಸೆಕೆಂಡ್ ಟರ್ಮ್ ಬೋರ್ಡ್ ಎಕ್ಸಾಮಿನೇಷನ್ ಇರುತ್ತೆ ಮತ್ತು ಥರ್ಡ್ ಟರ್ಮ್ ಬೋರ್ಡ್ ಎಕ್ಸಾಮಿನೇಷನ್ಸು ಇರುತ್ತೆ. ಸೊ ಯಾರಾದರೂ ಎಕ್ಸಾಮ್ಸ್ಗಳು ಯಾರು ಬರೀಬೇಕಾಗುತ್ತೆ? ಸೊ ಮಕ್ಕಳೇ ಫೇಲ್ ಆದವ್ರು ಅಂತ ಅಷ್ಟೇ ಅಲ್ಲ, ಈವನ್ ಪಾಸ್ ಆದರೂ ಕೂಡ ಎಕ್ಸಾಮ್ಸ್ಗಳನ್ನ ಬರಿಬೋದು. ಸೊ ಫೇಲ್ ಆದವ್ರಿಗೆ ಅಫ್ಕೋರ್ಸ್ ಯು ಡೋಂಟ್ ಹ್ಯಾವ್ ಎನಿ ಅದರ್ ಆಪ್ಷನ್ಸ್, ಯು ಮಸ್ಟ್ ರೀಡ್ ಆಲ್ ಲಾಸ್ಟ್ 5 years ಕ್ವಶನ್ ಪೇಪರ್, ಇಟ್ ಇಸ್ ಮೋರ್ ಎನಫ್. ಅರ್ಥ ಆಯ್ತಾ? ಅದ್ರ ಜೊತೆಗೆ ನಿಮ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಓದ್ಕೊಳ್ಳಿ, ಯು ಕ್ಯಾನ್ ಈಸಿಲಿ ಗೆಟ್ ಪಾಸ್ ಇನ್ ದ ಎಕ್ಸಾಮಿನೇಷನ್ಸ್. ಸೊ ಪಾಸ್ ಆದವ್ರು ಎಂತಕ್ಕೆ ಬರೀಬೇಕು ಸರ್? ಸೊ ಪಾಸ್ ಆದವ್ರು ಎಂತಕ್ಕೆ ಎಕ್ಸಾಮ್ ಬರೀಬೇಕು ಅಂತ ಹೇಳಿದ್ರೆ, ಇನ್ ಆರ್ಡರ್ ಟು ಅಪ್ಗ್ರೇಡ್ ದಿಯರ್ ಮಾರ್ಕ್ಸ್. ಸೊ ದಟ್ಸ್ ದ ವೇ ಈ ಎಕ್ಸಾಮ್ಸ್ಗಳನ್ನ ನಾವು ಆ್ಯಕ್ಚುಲಿ ಏನಂತ ಕರಿಬೋದು ಅಂತ ಹೇಳಿದ್ರೆ ಇಂಪ್ರೂವ್ಮೆಂಟ್ ಎಕ್ಸಾಮ್ಸ್ಗಳು. ಸೊ ನೀವು ಆಟೋಮೆಟಿಕಲಿ ಯು ಕ್ಯಾನ್ ಇಂಪ್ರೂವ್ ಯುವರ್ ಪರ್ಸೆಂಟೇಜ್. ಸೊ ಇಲ್ಲ ಸರ್, ನಾನು ಫಸ್ಟ್ ಟರ್ಮ್ ಬೋರ್ಡ್ ಎಕ್ಸಾಮಿನೇಷನ್ಸಲ್ಲೇ ನಾನು 80% ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ನನಗೆ 65-70 ಬಂದುಬಿಟ್ಟಿದೆ, ನಾನು ಮತ್ತೆ ಪರ್ಸೆಂಟೇಜ್ ಜಾಸ್ತಿ ಮಾಡ್ಕೋಬೇಕಂತ ಹೇಳಿದ್ರೆ ಅಫ್ಕೋರ್ಸ್ ಯು ಕ್ಯಾನ್ ಗೋ ಅಹೆಡ್. ಅರ್ಥ ಆಯ್ತಾ? ಅದಲ್ಲದೆ ನಿಮಗೆ ಪೇಪರ್ ಯಾವ ಥರ ಅಪ್ಲೈ ಮಾಡೋದು ಅಂತ. ಸೊ ಅಪ್ಲೈ ಮಾಡಬೇಕಂತ ಹೇಳಿದ್ರೆ ನಿಮಗೆ ನೀವು ಕಾಲೇಜ್ಗೆ ಹೋಗಿ ಅಪ್ಲೈ ಮಾಡ್ಬೋದು, ಇಲ್ಲಾಂದರೆ ಅಫಿಷಿಯಲ್ KU ವೆಬ್ಸೈಟ್ಗೆ ಹೋಗಿ ಕೂಡ ಅಪ್ಲೈ ಮಾಡ್ಬೋದು. ನಿಮಗೆ ಒಂದು ಪೇಪರ್ ಫೇಲ್ ಆಗಿದ್ದರೆ ದೇ ವಿಲ್ ಚಾರ್ಜ್ 140 ರೂಪೀಸ್. 2 ಪೇಪರ್ ಆಗಿದ್ದರೆ 280 ರೂಪೀಸ್ ಚಾರ್ಜ್ ಮಾಡ್ತಾರೆ. 2ಕ್ಕಿಂತ ಜಾಸ್ತಿ ಇದ್ದರೆ ನಿಮಗೆ ಅಪ್ರಾಕ್ಸಿಮೇಟ್ಲಿ 350 ಅಥವಾ 400 ರೂಪೀಸ್ ಚಾರ್ಜ್ ಮಾಡ್ತಾರೆ. ಅದಲ್ಲದೆ ನಿಮಗೆ ಇನ್ಯಾವ ಕ್ವಶನ್ಸ್ಗಳು ಡೌಟ್ಗಳು ಬರ್ಬೋದು ಅಂತ ಹೇಳಿದ್ರೆ, ಪೇಪರ್ ಯಾವ ಥರ ಇರುತ್ತೆ ಸರ್? ಸೊ ಫಸ್ಟ್ ಎಕ್ಸಾಮಿನೇಷನು ಕಷ್ಟ ಇತ್ತು, ಅಥವಾ ಸೆಕೆಂಡ್ ಟರ್ಮ್ ಬೋರ್ಡ್ ಎಕ್ಸಾಮಿನೇಷನ್ ಆ್ಯಾವ್ರೇಜ್ ಇರುತ್ತೆ, ಥರ್ಡ್ ಟರ್ಮ್ ಬೋರ್ಡ್ ಎಕ್ಸಾಮಿನೇಷನ್ ಇನ್ನೂ ಸಿಕ್ಕಾಪಟ್ಟೆ ಈಸಿ ಇರುತ್ತೆ ಅಂತ ಸ್ವಲ್ಪ ಜನ ಅರ್ಥ ಮಾಡ್ಕೊಂಡಿರ್ತೀರ. ಇಟ್ ಇಸ್ ನಾಟ್ ಲೈಕ್ ದಟ್. ಅರ್ಥ ಆಯ್ತಾ? ನಿಮಗೂ ಗೊತ್ತಿರೋ ಹಾಗೆ ಫಸ್ಟ್ ನೀವಾಗ ಬೋರ್ಡ್ ಎಕ್ಸಾಮ್ ಬರ್ತಾರಲ್ಲ, ಅದೇನು ಅಷ್ಟೊಂದು ಸಿಕ್ಕಾಪಟ್ಟೆ ಏನು ಕಷ್ಟ ಏನಿತ್ತಿಲ್ಲ, ಪೇಪರ್ ಸಿಕ್ಕಾಪಟ್ಟೆ ಈಸಿನೇ ಇತ್ತು. ಬಟ್ ಸ್ಟಿಲ್ ಅದರಲ್ಲಿ ನೀವು ಫೇಲ್ ಆಗಿದ್ದೀರಿ ಅಂತ ಹೇಳಿದ್ರೆ ಟ್ರೈ ಟು ಕಾನ್ಸಂಟ್ರೇಟ್ ಆನ್ ಇಂಪಾರ್ಟೆಂಟ್ ಕ್ವಶನ್ಸ್. ಸೊ ಪಾಸ್ ಆಗೋರು ಅಂತಾರೋ ಸೊ ಪೇಪರು ಇದು ಈಸಿ ಬರುತ್ತೆ ಅಂತ ಏನಿರಲ್ಲ. ಅಪ್ರಾಕ್ಸಿಮೇಟ್ ಎಲ್ಲ ಕ್ವಶನ್ ಪೇಪರ್ಗಳನ್ನು ನಿಯರ್ಲಿ 50-60% ಆ್ಯಾವ್ರೇಜ್ಗಳಿರುತ್ತೆ. 20% ಡಿಫಿಕಲ್ಟಿ ಲೆವೆಲ್ ಆ್ಯಡ್ ಮಾಡಿರುತ್ತೆ. ಇದರ್ ಯು ಅಟೆಂಡ್ ಸೆಕೆಂಡ್ ಟರ್ಮ್ ಬೋರ್ಡ್ ಎಕ್ಸಾಮಿನೇಷನ್ಸ್ ಆರ್ ಥರ್ಡ್ ಟರ್ಮ್ ಬೋರ್ಡ್ ಎಕ್ಸಾಮಿನೇಷನ್ಸ್, 20% ಡಿಫಿಕಲ್ಟಿ ಲೆವೆಲ್ ಇಸ್ ಫಿಕ್ಸ್ಡ್. ಆಯ್ತಾ? ಬಟ್ ಆ್ಯಸ್ ಯೂಶುವಲ್ ನಿಮ್ಗೆ ಒಳ್ಳೆ ಪರ್ಸೆಂಟೇಜ್ ಬೇಕಂತ ಹೇಳಿದ್ರೆ ಫಸ್ಟ್ ಯು ಫಿನಿಶ್ ಆಫ್ ಆಲ್ ಇಂಪಾರ್ಟೆಂಟ್ ಕ್ವಶನ್, ದೆನ್ ಯು ಕಾನ್ಸಂಟ್ರೇಟ್ ಆನ್ MCQs ಆ್ಯಂಡ್ ದೆನ್ ನ್ಯೂಮರಿಕಲ್ಸ್. ಅಷ್ಟೇ ಮಕ್ಕಳ, ಈ ಒಂದು ವಿಡಿಯೋ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್ ನನ್ನ ಮುಂದಿನ ವೀಡಿಯೋದಲ್ಲಿ ನಿಮಗೆ KCET ಎಕ್ಸಾಮ್ಸ್ ಬಗ್ಗೆ ಹೌ ಟು ಸಾಲ್ವ್ MCQs ಅದ್ರ ಬಗ್ಗೆ ಇನ್ಫಾರ್ಮೇಷನ್ ವೀಡಿಯೋಸ್ನ ಮಾಡ್ತಾ ಹೋಗ್ತೀನಿ. ಸೊ ಹೀಗೆ ಚಾನಲ್ನ ನೋಡ್ತಾ ಇರಿ ಆ್ಯಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್.